ಶಾಸ್ತ್ರಿ ಅಂತ. ಈ ಸಿನಿಮಾದ ಛಾಯಾಗ್ರಾಹಕಾಗಿ ಕೆಲಸ ಮಾಡಿದ್ದೀನಿ. ತಾಂತ್ರಿಕತೆ ದೃಷ್ಟಿಯಿಂದ ನಾನು ನನ್ನ ಸಣ್ಣ ಅನುಭವದಲ್ಲಿ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಏನಂದ್ರೆ, ಯಾವುದೇ ಅಸಾಧ್ಯವಾದದನ್ನ ಮಾಡ್ಬೇಕಂದ್ರೆ ಏನಾದರೂ ಅಸಾಧಾರಣವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ಈ ಸಿನಿಮಾದಲ್ಲಿ ನಾವು ಬಹಳ ಕಲ್ತಿದ್ದೀವಿ. ಒಂದು ಸಣ್ಣ ಉದಾಹರಣೆ ಏನಂದ್ರೆ, ನಮ್ಮ ಛಾಯಾಗ್ರಾಹಕರ ತಾತ ರಾಜರ್ ಡಿಕಿನ್ಸ್ ಅವ್ರು ಹೇಳ್ತಾರೆ ಏನಂದ್ರೆ, ಒಳ್ಳೇದು ಯಾವುದು ಅಂದ್ರೆ ಯಾವುದು ಆಡಿಯನ್ಸ್ಗೆ ನೋಡಿದಾಗ್ಲೂ ಇದು ಸ್ಪೆಷಲ್ ಅಂತ ಅನ್ಸಲ್ಲ, ಆದ್ರೆ ತಾಂತ್ರಿಕ ದೃಷ್ಟಿಯಿಂದ ಸ್ಪೆಷಲ್ ಆಗಿರುತ್ತೆ, ಅದು ಸಕ್ಸಸ್ ಅಂತ. ಆ ಗೆಲುವು ನಮ್ಮ ಚಿತ್ರಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣರಾದಂತಹ ನಮ್ಮ ಡೈರೆಕ್ಷನ್ ಟೀಮ್ ಅವರು, ಮತ್ತೆ ಪ್ರಸನ್ನ ಅವರು, ಶ್ರೀನಿಧಿ ಅವರು, ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕಂದ್ರೆ ನೀವು ಬೇಕಾದ್ರೆ ಮತ್ತೆ ರಿವಿಸಿಟ್ ಮಾಡಿ, ಅದರಲ್ಲಿ ಯಾವುದು ಸ್ಪೆಷಲ್ ಆಗಿ ಮಾಡಿದೀವಿ ಅನ್ನುವಂಥದ್ದನ್ನ, ಯಾವುದಕ್ಕೆ ಜಾಸ್ತಿ ಎಫರ್ಟ್ ಹಾಕಿ ಮಾಡಿದೀವಿ, ಅದು ನಿಮ್ಮನ್ನ ಕಥೆಯಿಂದ ಸೈಡಿಗೆ ಕರ್ಕೊಂಡು ಹೋಗದೆ ಎಷ್ಟೊಂದು ಸರಿ ನಮ್ಗೆ ಹಾಗಾಗುತ್ತೆ, ಓ ಇದೇನೋ ಬೇರೆ ಥರ ಮಾಡಿದ್ದಾರೆ ಅನ್ನುವಂಥದ್ದು. ಆ ಥರ ಕಾಣದೇ ಇರೋ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಏನೋ ಸ್ಪೆಷಲ್ ಆಗಿ ಅದನ್ನೆಲ್ಲ ಒಂದೇ ಫ್ಲೋನಲ್ಲಿ ಬರೋ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಎಲ್ಲ ತಂತ್ರಜ್ಞರು ಸೇರಿ. ಅದು ಹಾಗಾಗಿದೆ ಅಂತ ನಿಮ್ಮೆಲ್ಲರಿಂದ ನಾವು ಕೇಳ್ಪಟ್ಟಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಈ ವೇದಿಕೆ ಸಿಕ್ಕಿರೋದಕ್ಕೆ ನಮ್ಮ ಸಂಘಟಕರಿಗೆ ನಾನು ಬಹಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಫೋಕಸ್ ಪಿಲ್ಲರ್ ಅಂತಾನೆ ಹೇಳ್ತಾ ಇದ್ವಿ, ಸಂದೇಶಣ ಅಂತ ಅವರು, ನಂತರ ನಮ್ಮ ಡ್ರೋನ್ ಆಪರೇಟರ್ ಶ್ರೀಕಾಂತ್ ಅಣ್ಣ ಅವರು, ಮತ್ತೆ ನಮ್ಮ ಲೈಟಿಂಗ್ ಹೆಡ್ ಆದಂಥ ಉಲ್ಲಾಸ್ ಅವರು, ಮತ್ತೆ ನಮ್ಮ ಸಿನಿಮಾದಲ್ಲಿ ಸ್ವಲ್ಪ ಲೈಟ್ ಡಿಸೈನ್ ಮಾಡ್ಕೊಂಡಂತ ಮಧು ಅವರು, ಎಲ್ರಿಗೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಗೆಲ್ಸಿದ್ದಕ್ಕೆ ಮತ್ತೊಮ್ಮೆ ತಮ್ಗೆಲ್ರಿಗೂ, ನಮ್ಮ ಮಾಧ್ಯಮ ಮಿತ್ರರಿಗೆ, ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳೇ, ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಅನಂತ ಧನ್ಯವಾದಗಳು. ನಮಸ್ಕಾರ.